ಅಯ್ಯೋ ಎಷ್ಟು ದೊಡ್ಡ ಹಾಸ್ಟೆಲ್ ಐತೆ ಯವ್ವ ಇದು. ಇಷ್ಟು ದೊಡ್ಡ ಹಾಸ್ಟೆಲಲ್ಲಿ ಯಾರು ಪರಿಚಯ ಇಲ್ಲದೆ ನಾನು ಒಬ್ಬಳೇ ಇರೋದು ಭಯ ಆಗ್ತಾ ಇದೆ. ಏನು ರೂಮ್ಗಳು, ಎಲ್ಲಕ್ಕೂ ಎಷ್ಟೊಂದು ಬಾಗಿಲುಗಳಿದಾವೆ. ಅಯ್ಯೋ ಎಷ್ಟು ದೊಡ್ಡದೈತಪ್ಪ ಇದು. ನಾನು ಒಳಗೆ ಹೋಗಕ್ಕೆ ಭಯ ಆಗ್ತಾ ಇದೆ. ಇಲ್ಲೇ ಪಿಂಕಿ, ಅಲ್ಲ ಹೇಗಾದರೂ ಮಾಡಿ ನಾವು ಇವತ್ತೊಂದಿನ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಏ ಬ್ಯಾಡವೆ, ಹಾಸ್ಟೆಲ್ ವಾರ್ಡನ್ ಗೊತ್ತಾದರೆ ನಮ್ಮ ಪೇರೆಂಟ್ಸಿಗೆ ಮತ್ತು ಸರ್ಗೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಬೇಡವೇ ಬೇಡ, ನಾವು ಇಲ್ಲೇ ಕಾಲೇಜ್ಗೆ ಹೋಗ್ತಿರ್ತೀವಲ್ಲ ಆವಾಗ ಏನು ಬೇಕು ಅದನ್ನು ತೊಗೊಂಡು ಹೋಗೋಣ, ಸರಿನಾ? ಅಲ್ಲಿಬ್ರು ಯಾರೋ ನಿಂತಿದ್ದಾರೆ, ಕೇಳೋಣ ಇರು. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳಿ ಅಕ್ಕ. ಇಲ್ಲಿ ನಾನು ಹಾಸ್ಟೆಲಲ್ಲಿ ಉಳ್ಕೊಳಕ್ಕೆ ಬಂದಿದ್ದೆ. ಅದಕ್ಕೆ ಇಲ್ಲಿ ಎಲ್ಲಿರ್ತಾರೆ ವಾರ್ಡನು? ಹೌದಾ, ನೀವೇನು ಕಲಿಬೇಕಂತ ಇದ್ದೀರಾ? ನಾನಾ, ನಂದು DC ಆಗಬೇಕನ್ನೋ ಆಸೆ ಇದೆ. ಅದು 2 ವರ್ಷ ಕೋರ್ಸ್ ಇದೆ ಅಂತ, ಅದನ್ನು ಮಾಡಕ್ಕೆ ಬಂದಿದ್ದೀನಿ. ಓಹ್ ಹೌದಾ, ಐ ಸಿ. ನಾನು ಅದಕ್ಕೆ ಬಂದಿರೋದು. ನೈಸ್ ಮೀಟ್ ಯು. ಓಹ್, ನೀವು ಅದಕ್ಕೆ ಬಂದಿರೋದಾ? ಸೊ ಹಾಗಾದರೆ ನಮ್ಮದು ನಿಮ್ಮದು ಒಂದೇ ಬ್ಯಾಚು. ಆದರೆ ನಿಮಗೆ ಇಷ್ಟೊಂದು ವಯಸ್ಸಾಗಿದೆ, ನಿಮಗೆ ಕಲಿಯೋ ವಯಸ್ಸಲ್ಲ ಇದು. ಇಲ್ಲ, ನನಗಿದೇ ವಯಸ್ಸು. ನಾನು ದಪ್ಪ ಭಾಳ ಇದ್ದೀನಿ, ಭಾಳ ದಪ್ಪ, ಭಾಳ ಹೈಟ್ ಇದ್ದೀನಲ್ಲ, ಎಲ್ಲರ ಕಣ್ಗೂ ನಾನು ಹಾಗೆ ಕಾಣ್ತೀನಿ. ನಾನು ನಿಮ್ಮ ಏಜ್ದವಳೆ, ಗೊತ್ತಾ? ಏನು, ನನ್ನ ಏಜ್ದವರ? ಮದುವೆ ಆಗಿದಲ್ಲ ರೀ. ಏನು ಮಾಡೋದು, ನಂದು ಸೆಕೆಂಡ್ PU ಮುಗಿದ ತಕ್ಷಣ ನಮ್ಮ ಮನೇಲಿ ಮದುವೆ ಮಾಡಿಬಿಟ್ರು. ಹಿಂಗಾಗಿ ನಂಗೆ ಬೇಜಾರಾಗಿತ್ತು, ಏನು ಮಾಡಬೇಕು ಅಂತ ತಿಳಿತಾ ಇರಲಿಲ್ಲ. ಮತ್ತು ನಾನೇ ಇದು ಮಾಡಿದೆ. ಓ ಹಾಗಾದರೆ ನೀವು ನಮ್ಮ ಏಜ್ದವರೇನಾ? ನಾನು ದಪ್ಪ ಇದ್ದೀನಲ್ಲ, ಡ್ರೆಸ್ ಹಾಕೋತೀನಿ, ಹೊಟ್ಟೆ ಬೇರೆ ಇದೆ, ಅದಕ್ಕೆ ನಿಮ್ಮ ಕಣ್ಣಿಗೆ ಹಂಗೆ ಕಾಣ್ತೀನಿ. ನಾನು ನಿಮ್ಮ ಏಜ್ದವಳೆ ಕಣೆ. ಓಕೆ, ಸೆಕೆಂಡ್. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ನಾನು ರೀಟಾ. ನಾನು ಪಿಂಕಿ. ಲಕ್ಷ್ಮಿ ಪಿಂಕಿನಾ? ಇದೆಂತ ಹೆಸರು? ಅಲ್ಲ, ನಿಮ್ಮ ಹೆಸರು ನಿಜವಾಗ್ಲೂ ಪಿಂಕಿನೇನಾ? ಅಲ್ಲ, ಪ್ರಿಯಾಂಕಾ, ಎಲ್ಲರೂ ಪಿಂಕಿ ಅಂತಾರೆ. ಓಹ್, ನಾನು ಹಾಗೆ ಕರಿಬೋದಾ? ಸರಿ ರೀ, ಕರಿ. ಆಯಿತು. ನಮ್ಮ ರೂಮಲ್ಲೇ ಒಂದು ಖಾಲಿ ಇದೆ, ಅಲ್ಲಿ ವಾರ್ಡನ್ ಮಾತಾಡಿ ನಮ್ಮ ರೂಮಲ್ಲೇ ಜಾಯ್ನ್ ಆಗಿಬಿಡು, ಮತ್ತು ಬೇರೆ ರೂಮ್ಗೆ ಯಾಕೆ ಹೋಗ್ತೀವಿ? ಸರಿ, ಹಾಗಾದರೆ ನೀವು ನಾಳೆ ಕಾಲೇಜ್ಗೆ ಹೋಗೋ ನನ್ನ ಕರ್ಕೊಂಡು ಹೋಗಿ. ಸರಿ ಆಯಿತು ಲಕ್ಷ್ಮಿ. ಮ್ಯಾಮ್, ಇವರು ಹೊಸ್ದಾಗಿ ನ್ಯೂ ಅಡ್ಮಿಷನ್ ಅಂತೆ ನೋಡಿ ಮ್ಯಾಮ್. ಓಹ್ ಹೌದಾ, ಯಾವಾಗ ಅಡ್ಮಿಷನ್ ಮಾಡಿದ್ದು ನೀವು? ಮೇಡಮ್, ನಾವು ಮೊನ್ನೆ ಮಾಡಿದ್ದು. ಲಕ್ಷ್ಮಿ ಇದೆ ನೋಡಿ, ಲಕ್ಷ್ಮಿ ದಿವಾನ್ ಅಂತ. ಓಹ್ ಐ ಸಿ, ನೀವು ದಿವಾನ್ ಫ್ಯಾಮಿಲಿಯವರಾ? ನೈಸ್ ಮೀಟಿಂಗು. ಬನ್ನಿ ಮೇಡಮ್. ಸರಿ, ಅಡ್ಮಿಷನ್ ಎಲ್ಲ ಅಪ್ಲೈ ಆಗಿದೆ. ನಿಮ್ಮ ಹಸ್ಬೆಂಡು ಎಲ್ಲ ಫೋನ್ ಮಾಡಿ ಎಲ್ಲ ಹೇಳಿದರು. ಸೊ ಇವತ್ತು ಬರ್ತಾ ಇದ್ದಾರೆ ಅಂತಲೂ ಕೂಡ ಫೋನ್ ಮಾಡಿ ಹೇಳಿದರು. ನಿಮಗೆ ಸ್ಪೆಷಲಾಗಿ ರೂಮ್ನ ಬುಕ್ ಮಾಡಿದ್ದಾರೆ, ನೀವು ಅಲ್ಲೇ ಇರ್ಬೋದು ಮೇಡಮ್. ಸ್ಪೆಷಲ್ ರೂಮಾ? ಬೇಡ, ನಾನು ಇವ್ರ ಜೊತೆನೇ ಇರ್ತೀನಿ. ಸ್ಪೆಷಲ್ ರೂಮ್ ಏನು ಬೇಡ. ಇಲ್ಲ ಮೇಡಮ್, ಹಾಗಾಗಲ್ಲ. ನಮಗೆ ಒಂದು ಇಷ್ಟು ಕಂಡೀಷನ್ ಅಂತ ಇರ್ತವೆ. ನಿಮ್ಮ ಆ ರೂಮ್ ಬುಕ್ಕಿಗೆ ನಾವು ಫೀಸ್ನ ಕಟ್ಟಿಸ್ಕೊಂಡಾಗಿದೆ. ಸೊ ನಿಮಗೋಸ್ಕರ ನಾವು ಸ್ಪೆಷಲಾಗಿ ಆ ರೂಮ್ನ ರೆಡಿ ಮಾಡಿಸಿದ್ದೀವಿ. ಅವ್ರು ನಿಮ್ಮ ಹಸ್ಬೆಂಡ್ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಚೆನ್ನಾಗಿರೋ ರೂಮ್ನೇ ನಾವು ಕೊಟ್ಟಿದ್ದೀವಿ ನಿಮಗೆ. ಯಾಕಂದರೆ ನಾಳೆ ನಮಗೇನು ತೊಂದರೆ ಆಗಬಾರ್ದಲ್ವಾ, ಅದಕ್ಕೋಸ್ಕರ ರೂಮ್ ಚೆನ್ನಾಗಿದೆ ಮೇಡಮ್, ನೀವು ಅಲ್ಲಿ ಇದ್ದು ಜಾಯ್ನ್ ಆಗ್ಬೋದು. ನಿಮ್ಮ ಫ್ರೆಂಡ್ಸನ್ನ ಬೇಕಾದಾಗ ನೀವು ಅಲ್ಲಿ ಕರ್ಕೊಂಡು ಹೋಗಿ ಬಂದು ಮಾಡ್ಬೋದು. ಅದು ಬಿಟ್ಟರೆ ಮತ್ತೆ ಬೇರೆ ಯಾರನ್ನೂ ಅಲ್ಲಿ ಒಳಗಡೆ ಅಲಾವ್ ಇಲ್ಲ ಮಲ್ಕೊಳ್ಳೋಕ್ಕೆ, ನೀವು ಮಾತ್ರ ಒಬ್ಬರಿಗೆ ಇರೋದಲ್ಲಿ. ಸರಿ ಆಯಿತು ಮೇಡಮ್. ಹಾಗೆ ಮೇಡಮ್, ನಿಮ್ಮ ಹಸ್ಬೆಂಡ್ ಬಂದಾಗ ನಿಮಗೆ ಮಾತಾಡೋಕ್ಕೆ ಅಲಾವ್ ಇದೆ ಅಲ್ಲಿ ಕೂತ್ಕೊಂಡು, ಅದು ಬಿಟ್ಟು ಬೇರೆ ಯಾವುದಕ್ಕೂ ಅಲಾವ್ ಇಲ್ಲ. ಮಾತಾಡೋಕ್ಕೆ ಮಾತ್ರ ಅಲಾವ್ ಇದೆ, ಅದು ರೂಮ್ ಬಾಗಿಲು ಓಪನ್ ಇಟ್ಕೊಂಡೇ ಮಾತಾಡಬೇಕು ಅನ್ನೋದಕ್ಕೆ ನಾವು ಈ ರೀತಿ ರೂಮ್ನ ಮಾಡಿರೋದು. ಯಾಕಂದರೆ ಅವರು ಪಾಪ ಏನೋ ಒಂದು ಪರ್ಸ್ನಲ್ ಮಾತಾಡೋದಿರುತ್ತೆ, ಏನೋ ಇರುತ್ತೆ, ಮಾತಾಡಲಿ ಅಂತ ನಾವು ಅದನ್ನು ಒಂದು ಅಲಾವ್ ಇಟ್ಟಿದ್ದೀವಿ. ಹಾಗಂತ ರೂಮ್ ಒಳಗೆ ಬಾಗಿಲು ಹಾಕ್ಕೊಂಡು ಈ ರೀತಿ ಇರೋದು ಎಲ್ಲ ಸರಿ ಅನ್ಸಲ್ಲಲ್ವಾ ಹಾಸ್ಟೆಲ್ ಒಳಗೆ. ಅದು ಇಲ್ಲ, ರೂಮ್ಗೆ ಬಂದು ಹೋಗಿ ಮಾಡೋಕ್ಕೆ ನಡೆಯುತ್ತೆ. ನಿಮ್ಮ ಹಸ್ಬೆಂಡ್ ಬಿಟ್ಟು ನಿಮ್ಮ ತಂದೆ ತಾಯಿ, ಅತ್ತೆ ಮಾವ ಇಷ್ಟೇ, ಇದು ಬಿಟ್ಟು ನಿಮ್ಮ ಸಿಸ್ಟರ್ ಬ್ರದರ್ಸ್ ಇವರೆಲ್ಲ ಯಾರು ಒಳಗಡೆ ಎಂಟ್ರಿ ಇಲ್ಲ ಮೇಡಮ್. ಓಕೆ ಮೇಡಮ್. ಮೇಡಮ್, ಸಂಡೇಗೊಮ್ಮೆ ನಮಗೆ ಲೀವ್ ಇರುತ್ತಾ ಹೊರಗೆ ಹೋಗೋಕ್ಕೆ? ಮೇಡಮ್, ನಿಮ್ಮ ಯಾರು ನಿಮ್ಮ ಪೇರೆಂಟ್ಸು ಆಗಲಿ ನಿಮ್ಮ ಹಸ್ಬೆಂಡ್ ಆಗಲಿ ಬಂದು ಸಂಡೇ ಮಾರ್ನಿಂಗ್ ನಂಗೆ ವಿಸಿಟ್ ಕೊಟ್ಟು ಒಂದು ಸಿಗ್ನೇಚರ್ ಮಾಡಿ ಕರ್ಕೊಂಡು ಹೋಗಿ, ಸಾಯಂಕಾಲ ಹೊತ್ತಿಗೆ ನಮಗೆ 5 ಗಂಟೆಗೆ ಅಂದರೆ ವಾಪಸ್ ತಂದು ಬಿಟ್ಬಿಡಬೇಕು, ಮತ್ತು ಸಿಗ್ನೇಚರ್ ಹಾಕಿ ಅವ್ರು ಹೋಗಬೇಕು. ಇದು ನಮ್ಮ ಹಾಸ್ಟೆಲ್ ರೂಲ್ಸ್ ಮೇಡಮ್. ಓಹ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಒಳ್ಳೆ ರೀತಿ ಸಜೆಷನ್ ಕೊಟ್ರಿ, ಥ್ಯಾಂಕ್ಸ್. ನನ್ನ ರೂಮು ರೀಟಾ, ಇವ್ರ ರೂಮು ನಿಮ್ಮ ರೂಮ್ ಪಕ್ಕದಲ್ಲೇ ಇದೆಯಲ್ಲ, 23-4. ಅದೇನು ನಂಬರು, ಅಲ್ಲಿ ಹೋಗಿ ಇವ್ರನ್ನ ಕಳಿಸಿ. ಸರಿ ಮ್ಯಾಮ್. ಏನೇ ಯಾರೋ ದಿವಾನ್ ಫ್ಯಾಮ್ಲಿ ಅಂತ ಇದ್ದಾರಲ್ಲ? ದೊಡ್ಡ ಫ್ಯಾಮ್ಲಿನೇ ಇರಬೇಕು, ಅದಕ್ಕೆ ಇವ್ರಿಗೆ ಸ್ಪೆಷಲ್ ವಿಸಿಟ್ ಇದೆ. ರೀಟಾ, ಹೋಗಲ್ವಾ? ನಡಿ ಲಕ್ಷ್ಮಿ. ಥ್ಯಾಂಕ್ ಯು ಮೇಡಮ್, ಬರ್ತೀನಿ. ಓಕೆ ಮ್ಯಾಮ್. ನಿಮ್ಮ ಹೆಸರು ಲಕ್ಷ್ಮಿ, ಕ್ಯೂಟಾಗಿದೆ. ಹೀಗೂ ದೊಡ್ಡ ಫ್ಯಾಮ್ಲಿ ಹುಡುಗಿ ನಮ್ಮ ಕಾಲೇಜಿಗೆ ಹಾಸ್ಟೆಲ್ಗೆ ಬಂದಿದ್ದಾಳೆ ಅಂದರೆ ನಮ್ಮದು ಒಂದು ಹೆಮ್ಮೆನೆ. ಸರಿ ಆಯಿತು, ಚೆನ್ನಾಗಿ ನೋಡ್ಕೊಳ್ಳೋಣ. ಇದೆ ಲಕ್ಷ್ಮಿ ನಿಮ್ಮ ರೂಮು. ಆದರೂ ನನಗೊಬ್ಬಕ್ಕೆ ಇರೋಕ್ಕೆ ಬೇಜಾರು. ಅಲ್ಲ, ಎಲ್ಲರೂ ಸೇರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ನೈಟ್ ಅದು ಮಾತಾಡಿಕೊಂಡು. ನಮ್ಮ ಯಜಮಾನ್ರೇನು ಸ್ಪೆಷಲ್ ರೂಮ್ ಮಾಡಿಸ್ಬಿಟ್ಟಿದ್ದಾರೆ, ನನಗೆ ಬೇಜಾರಾಗ್ತಾ ಇದೆ. ಅಯ್ಯೋ ಲಕ್ಷ್ಮಿಯವರೇ, ಇದೇ ರೂಮು ಬೆಸ್ಟ್ ಅನ್ನಿ. ಅಲ್ಲಿ ಎಲ್ಲ ಭಾಳ ಪ್ರಾಬ್ಲಮ್ಮು. ನಿಮಗೆ ಈ ರೂಮಲ್ಲಿ ನೋಡಿ ಬಾತ್ರೂಮು ಟಾಯ್ಲೆಟು ಎಲ್ಲ ಇದೆ.
ಆದರೆ ನಮಗೆ 7-8 ಜನಕ್ಕೆ ಒಂದೇ ಬಾತ್ರೂಮು ಒಂದೇ ಟಾಯ್ಲೆಟು. ಬೆಳಗ್ಗೆ ಎದ್ದ ತಕ್ಷಣ ಕ್ಯೂ ಹಚ್ಚಬೇಕು. ಅರ್ಜೆಂಟ್ ಟಾಯ್ಲೆಟ್ ಆದವ್ರಿಗೆ ಒಳಗೆ ಈ ಕಡೆದು ಎಂಟ್ರಿ ಇಲ್ಲ. ಅವ್ರು ಯಾವ ರೂಮಲ್ಲಿ ಇರ್ತಾರೋ ಅಲ್ಲೇ ಹೋಗಬೇಕು. ಎಷ್ಟು ತ್ರಾಸಾಗುತ್ತೆ ಗೊತ್ತಾ? ಪೀರಿಯಡ್ ಆದಾಗದು ಹೆಣ್ಮಕ್ಳದು ಭಾಳ ಪ್ರಾಬ್ಲಮ್ ಇರುತ್ತೆ. ಆವಾಗ ಈ ರೂಮು ನಿಮಗೆ ಬೆಸ್ಟ್ ಆಪ್ಷನ್ ಇದು. ನಿಮ್ಮ ಹಸ್ಬೆಂಡು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮಗೆ ಸಪ್ರೇಟ್ ರೂಮ್ ಬುಕ್ ಮಾಡಿರ್ಬೋದು. ತುಂಬ ಒಳ್ಳೆ ರೂಮ್ ಇದೆ. ನಿಮಗೋಸ್ಕರನೇ ಸ್ಪೆಷಲಾಗಿ ರೆಡಿ ಮಾಡ್ಸೋರೇನೋ ನಿಮ್ಮ ಯಜಮಾನ್ರು. ಗ್ರೇಟ್ ನೀವು. ಹೌದು ಲಕ್ಷ್ಮಿ, ಪೀರಿಯಡ್ ಆದಾಗಂತೂ ನಾವು ಎಷ್ಟೊಂದು ಸಫರ್ ಮಾಡ್ತಿರ್ತೀವಿ ಗೊತ್ತಾ? ಇಲ್ಲಿ ಟಾಯ್ಲೆಟು ಅದು ಇದು ಭಾಳ ಪ್ರಾಬ್ಲಮ್ ಇದೆ. ಒಂದೊಂದು ರೂಮಲ್ಲಿ ಒಂದೊಂದು ಟಾಯ್ಲೆಟು ಒಂದೊಂದು ಬಾತ್ರೂಮ್ ಇಟ್ಟಿದ್ದಾರೆ. ಒಂದೊಂದು ರೂಮಲ್ಲಿ ಏನೂ ಇಲ್ಲ ಅಂದರೆ 4-5 ಜನ ಹುಡುಗಿರು ಇರ್ತಾರೆ. ಅವ್ರದ್ದೆಲ್ಲನೂ ಆಗಬೇಕು, ಕಂಪ್ಲೀಟ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಒಬ್ಬೊಬ್ಬರಿಗೆ ಫುಲ್ಲು ಪಾಪ ಮೋಷನ್ನು ತಡ್ಕೊಳಕ್ಕೆ ಆಗ್ತಾ ಇರಲ್ಲ ಗೊತ್ತಾ? ಏನು ಮಾಡೋಕ್ಕಾಗಲ್ಲ. ಮತ್ತು ಪಕ್ಕದಲ್ಲಿ ಎಲ್ಲಾದರೂ ಹೋಗ್ತೀವಿ ಅಂದರೆ ಎಲ್ಲೂ ಬಿಡೋದಿಲ್ಲ. ಗಲೀಜು ಮಾಡಿ ಬರ್ತೀರಾ ಅಂತ ಕೀಲಿ ಹಾಕ್ಬಿಟ್ಟಿರ್ತಾರೆ. ನೀವೇನೋ ಇಲ್ಲಿ ಬಂದಿದ್ದೀರ, ನಿಮ್ಮದೇ ಪುಣ್ಯ ಅನ್ಬೋದು. ನೀವಿಬ್ಬರು ನನ್ನ ಕ್ಲೋಸ್ ಫ್ರೆಂಡ್. ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ನನ್ನ ರೂಮಲ್ಲಿ ನೀವು ಟಾಯ್ಲೆಟು ಬಾತ್ರೂಮು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಲಕ್ಷ್ಮಿ. ಹಾಗಾದರೆ ಸ್ಟಡಿ ಅದು ಮಾಡುವಾಗ ನಿನ್ನ ರೂಮಲ್ಲೇ ಬಂದು ಕೂತ್ಕೋಬೋದಲ್ವಾ? ನಾವೆಲ್ಲ ಒಂದೇ ಬ್ಯಾಚ್ ಇರುವಾಗ ಯಾಕೆ ಭಯ ಪಡೋದು? ಬಂದು ನನ್ನ ಜೊತೆ ಸೇರಿ. ನಿಮಗೆ ಅಡ್ಜಸ್ಟ್ ಅಲ್ಲಿ ಆಗಲಿಲ್ಲ ಅಂದರೆ ಇಲ್ಲಿ ಬರ್ಬೋದು ನೀವು, ಅದೇನಿಲ್ಲ. ಥ್ಯಾಂಕ್ ಯು ಲಕ್ಷ್ಮಿ. ಹಾಗಾದರೆ ನೀನು ಸ್ವಲ್ಪ ರೆಸ್ಟ್ ಮಾಡು, ನಾವು ಬರ್ತೀವಿ. ರೆಸ್ಟ್ ಅನ್ನೋಕ್ಕೇನಿಲ್ಲ, ಕಾರಲ್ಲಿ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಹೋದರು. ಅಲ್ಲಿಂದ ನಾನು ಬಸ್ ಹತ್ತಿ ಬಂದೆ ಅಷ್ಟೇ. ಮತ್ತೆ ಇಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಹಾಸ್ಟೆಲ್ಗೆ ಬಂದೆ. ಏನು ಪ್ರಾಬ್ಲಮ್ ಆಗಿಲ್ಲ. ಸರಿ, ನಾನು ಮನೆಗೆ ಒಂದು ಸ್ವಲ್ಪ ಫೋನ್ ಮಾಡಿಬಿಡ್ತೀನಿ. ಸರಿ ಲಕ್ಷ್ಮಿ ಅವರೇ, ಬರ್ತೀನಿ. ಬಾರಿ ಪಿಂಕಿ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ರೂಮು ನನ್ನ ಗಂಡ ಅರ್ಥ ಮಾಡಿಕೊಂಡು ನನಗೋಸ್ಕರ ಸ್ಪೆಷಲಾಗಿ ರೂಮ್ ಮಾಡ್ತಿದ್ದಾನೆ. ಗ್ರೇಟ್, ತುಂಬ ಚೆನ್ನಾಗಿದೆ ರೂಮ್. ನನ್ನ ಮನಸ್ಸನ್ನ ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಫೋನ್ ಮಾಡಲೇಬೇಕು ನಾನು. ಹಲೋ ರೀ, ಮನೆಗೆ ಹೋಗ್ತಾ ಇದ್ದೀರಾ? ಕ್ಷೇಮವಾಗಿ ಹುಷಾರಾಗಿ ಹೋಗಿರಿ, ದೂರಿನ ಹಾದಿ. ಹಾಂ ಹೋಗ್ತಾ ಇದ್ದೀನಿ. ನೀನು ಹುಷಾರಾಗಿ ತಲುಪಿದೆಲ್ಲ? ಹ್ಞೂ ರೀ, ನಾನು ಆವಾಗಲೇ ಎಷ್ಟು ಒಂದು 15 ನಿಮಿಷದ ಬಸ್ಸಿನ ದಾರಿ ಇತ್ತು, ನಾನು ಬಂದು ಹೋದೆ. ನೀವೆಲ್ಲಿ ಹೋಗ್ತಾ ಇದ್ದೀರಾ? ಗಾಡಿ ಸೌಂಡ್ ಆಗ್ತಾ ಇದೆ. ಇನ್ನೂ ಮನೆಗೆ ಹೋಗಿಲ್ವಾ? ಇಲ್ಲಮ್ಮ, ಒಂದು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಅಲ್ಲಿ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗಿ ಮಾಡಲಾ? ಹ್ಞೂ ರೀ, ಹುಷಾರಾಗಿ ಹೋಗಿ, ಕ್ಷೇಮವಾಗಿ. ಡ್ರೈವಿಂಗ್ ಮಾಡುವಾಗ ಯಾರ ಜೊತೆನೂ ಮಾತಾಡಬೇಡಿ ಏನು. ಹುಷಾರಾಗಿ ಹೋಗಿ, ಮನೆಗೆ ಹೋಗಿ ನೀವು ರೀಚ್ ಆದಮೇಲೆ ನಂಗೆ ಕಾಲ್ ಮಾಡಿ, ಸರಿನಾ? ಮಳೆಯಲ್ಲಿ ಅಲ್ಲಿ ಇಲ್ಲಿ ಹೊಲಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಆಯ್ತಮ್ಮ, ಸರಿ. ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೀನಿ, ಓಕೆನಾ? ಹಾಂ ರೀ, ಬಾಯ್ ರೀ. ಐ ಮಿಸ್ ಯು, ಲವ್ ಯು. ಮಿಸ್ ಯು ಟು ಚಿನ್ನ, ಬಾಯ್. ಪಾಪ ಅವಳಿಗೆ ನನ್ನ ಮನೇನ ಬಿಟ್ಟು ಇರೋಕ್ಕೆ ಬೇಜಾರಾಗ್ತಾ ಇದೆಯೇನೋ. ಅಲ್ಲಿ ಹೋದ ತಕ್ಷಣ ನಾನು ಕಾಲ್ ಮಾಡಿದ್ದಾಳೆ. ಅದೆಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೋ ನಮ್ಮನ್ನು ಪಾಪ. ಅವಳಿಗೆ ಅಲ್ಲಿ ಇರೋಕ್ಕಾಗ್ತಾಯಿಲ್ಲ ಅಂತ ಅನಿಸುತ್ತೆ. ನನಗೂ ಅವಳನ್ನ ಬಿಟ್ಟು ಇರೋಕ್ಕಾಗ್ತಾಯಿಲ್ಲ. ಆದರೂ ನೋಡು, ಎಷ್ಟು ಒಂದು ಅಚಾತುರ ಅಂತೀನಿ. ಅವಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಅವಳನ್ನ ನೋಡಿದ್ರೂ ನನ್ನ ಮೈ ಉರಿತಾ ಇತ್ತು. ಆದರೆ ಈಗ ಅವಳೇ ಇಲ್ಲದೆ ನನಗಿರೋಕ್ಕೆ ಆಗ್ತಾಯಿಲ್ಲ. ಅದು ಒಂಥರ ದೇವ್ರು ಹೇಗಂದರೆ ಮೊದಲಿಂದೆಲ್ಲ ಮರೆಸಿ ಇಷ್ಟು ಬೇಗ ಇವ್ರ ಮೇಲೆ ಆಕರ್ಷಣೆ ಆಗೋಂಗಾಯ್ತು ನನಗೆ. ಅಲ್ಲ, ನಾನಲ್ದೇ ಅಮ್ಮ ತಂಗಿ ಎಲ್ಲ ಚೇಂಜ್ ಆದರು. ಅಷ್ಟು ಒಳ್ಳೆ ಮನಸ್ಸು ಇವ್ರದ್ದು. ಅದೇ ನನಗಿಷ್ಟ. ಇವ್ರ ಮನಸ್ಸು ಅಷ್ಟು ಮೃದುವಾಗಿದೆ ಅನ್ನೋದೇ ನನಗೆ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಂಡು ಆರೈಕೆ ಮಾಡಿ ನನ್ನನ್ನು ಹುಷಾರಾಗಿ ಮಾಡಿದ್ರು ಇವರು. ಅಲ್ಲ, ಇವರು ಎಷ್ಟು ಒಳ್ಳೆಯವರು ಅಂತೀನಿ. ಇಂಥವ್ರಿಗೆ ನಾನು ಕೆಟ್ಟದ್ದು ಬಗೆಯಕ್ಕೆ ಹೋಗ್ತಾ ಇದ್ನಲ್ಲ, ನಾನು ಉದ್ಧಾರ ಆಗ್ತಿದ್ನಾ? ಇಲ್ವಲ್ಲ. ಈಗ ನಾನು ಮನಸ್ಸು ಚೇಂಜ್ ಮಾಡಿಕೊಂಡು ಅವ್ರ ಜೊತೆ ಜೀವನ ಮಾಡ್ತಾ ಇದ್ದೀನಲ್ಲ. ನನ್ನ ಹೆಂಡತಿ ಒಂದು DC ಆಗಿ ಬರ್ತಿದ್ದಾಳೆ ಅಂತ ಅಂದರೆ ನನಗೆ ಒಂದು ಹೆಮ್ಮೆ. ಅಂಥದ್ರಲ್ಲಿ ಅವಳು DC ಆಗ್ತೀನಿ ಅಂದಾಗ ನಾನು ಯಾಕೆ ಬೇಡ ಅನ್ನಲಿ? ಆಗಲಿ. ಅವಳೊಂದು ಏನೋ ಅಚೀವ್ ಮಾಡಬೇಕಂತ ಇದ್ದಾಳೆ, ಮಾಡಿ ದೊಡ್ಡ ವ್ಯಕ್ತಿ ಆಗೋದೇ ನನ್ನ ಹೆಂಡತಿ ಕನಸಾಗಿದ್ದರೆ ಆಗಲಿ. ಪಾಪ ಅವ್ರ ಅಪ್ಪ ಅಮ್ಮನ ಆಸೆನೂ ಆಗಿತ್ತಂತೆ. ಆಗಲಿ, ಎಲ್ಲ ಈಡೇರಿಸಲಿ. ಅವಳ ಆಸೆ ಕನಸುಗಳಿಗೆ ನಾನು ಸಾಥ್ ಕೊಡ್ತೀನಿ. ಇನ್ನು ಅವ್ರ ಅಪ್ಪ ಅಮ್ಮನ ಸಾವಿಗೆ ಕಾರಣ ಆದವ್ರಿಗೆ ಅವಳು ಶಿಕ್ಷೆ ಕೊಡಿಸುವಾಗ ಅವಳ ಜೊತೆ ನಾನು ನಿಂದಿರ್ತೀನಿ. ಸರಿ, ಬೇಗ ಮನೆಗೆ ಹೋಗಬೇಕು. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊಲದ್ದು ನೋಡ್ಕೋಬೇಕು. ಅಲ್ಲ, ನಿಮ್ಮ ಅಕ್ಕ ಹೋಗಿದ್ದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ರೀ, ಅಕ್ಕ ಹೋಗಿದ್ದಕ್ಕಲ್ಲ, ನೀವು ಪ್ರೀತಿಯಿಂದ ತಂದುಕೊಟ್ಟು ನಕ್ಲೆಸ್ನ ಖುಷಿ ಹರಿದ್ವು ಅಂತ ನಂಗೆ ಬೇಜಾರು. ಅದನ್ನು ಖುಷಿ ಮುಂದೆ ಹೇಳೋಕ್ಕಾಗಲಿಲ್ಲ. ಮನೇಲಿ ಗೋಡೆಗೂ ಕಿವಿ ಇರ್ತಾವೆ ಅಂತ ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ನಕ್ಲೆಸ್ನ ತಂದು ಕೊಟ್ಟಿದ್ರಿ, ಅದನ್ನ ಖುಷಿ ಹರಿದಾಕ್ಬಿಟ್ಲು ಗೊತ್ತಾ? ನಂಗೆ ಅವತ್ತು ಭಾಳ ಬೇಜಾರಾಗ್ಬಿಡ್ತು. ಅವ್ರ ಅಮ್ಮ ಹೊಡೆದೇ ಬಿಟ್ಲು. ನಾನು ಅಳೋ ಕಡ್ತಕ್ಕೆ ನಾನೇನು ಅಂದಿರಲಿಲ್ಲ, ಆದರೂ ಹೊಡೆದ್ರು ಅವಳನ್ನ. ಅದಕ್ಕೆ ನನಗೆ ಏನು ಮಾತಾಡೋಕ್ಕಾಗಲಿಲ್ಲ, ನಾನು ಸುಮ್ಮನೆ ಆದೆ. ಅಯ್ಯೋ, ಒಂದು ನಕ್ಲೆಸಕ್ಕ
ಹೋಗಲಿ ಬಿಡಿ. ನೀನೇನು ಒಂದು ನಕ್ಲೆಸಕ್ಕೆ ಹೋಗಲಿ ಬಿಡಿ ಅಂತೀರಲ್ಲ. ಅಲ್ಲ ಏನಂತೀನಿ ನಾನು ನಿಮಗೆ, ಅದು ಡೈಮಂಡ್ ನಕ್ಲೆಸ್ ರೀ, ಎಷ್ಟದಕ್ಕೆ? ಅದಕ್ಕೆ 50 ಲಕ್ಷ. ಏನು 50 ಲಕ್ಷನಾ? ಅಯ್ಯೋ ದೇವ್ರಿ. ಸರಿ ಸರಿ, ನಿಂಗೋಸ್ಕರ ಸ್ನ್ಯಾಕ್ಸ್ ತರಿಸಿದ್ದೀನಿ, ತಿಂದು ಟೀ ಕುಡಿ, ಆರತ್ತೆ. ಮತ್ತೆ ನಾವು ಸಂಜೆಗೆ ಮನೆಗೆ ಹೋಗ್ಬೇಕು. ಮನೇಲಿ ಬೇರೆ ಲಕ್ಷ್ಮಿ ಇಲ್ಲ, ಅಮ್ಮ ಒಬ್ಬಳೇ ಹಾಕ್ತಾಳೆ. ಖುಷಿ ಇದ್ದಾಳೆ. ಸರಿ ಆಯ್ತು ರೀ. ಮತ್ತು ನಿಮ್ಮ ಅಕ್ಕ ಹೋಗಿದ್ದಕ್ಕೇನು ಒಂಚೂರು ಬೇಜಾರಿಲ್ಲ? ಏ ಅವಳು ಹೋಗಿದ್ದಕ್ಕೆ ನಂಗೇನು ಬೇಜಾರಿಲ್ಲ. ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ನೀನು? ಯಾಕಂದ್ರೆ ಕಲಿಯಕ್ಕೆ ಹೋಗಿದ್ದಾಳೆ, ಅದ್ರಾಗೇನು ಬೇಜಾರು ಮಾಡ್ಕೊಳ್ಳೋದೈತೆ? ನೀವೇನಪ್ಪ ನೀವು ನಾನು ಟೀ ಕುಡಿಯೋಕೆ ಅದಕ್ಕೆ ಕರ್ಕೊಂಬಂದಿದ್ದೀರಾ, ಏನು ಅವಳ ವಿಷಯನ ಮಾತಾಡೋಕೆ ಕರ್ಕೊಂಬಂದಿದ್ದೀರಾ? ಸರಿಮ್ಮ, ಆಯಿತು, ಕುಡಿ, ಹೋಗೋಣ. ಮತ್ತೆ ಹೇಗೆ ನಡೀತಾ ಇದೆ ಆಫೀಸ್ ಕೆಲಸ ಎಲ್ಲ? ಚೆನ್ನಾಗಿ ನಡೀತಾ ಇದೆ, ಅದೇನಿಲ್ಲ. ಸರಿ, ನಾವೊಂದಿನ ನೋಡಿಕೊಂಡು ಫ್ರೀಯಾಗಿ ಮೂವಿಗೆ ಹೋಗೋಣ. ಸರಿ ರೀ. ಆಮೇಲೆ ಆ ನೆಕ್ಲೆಸ್ನ ಇದನ್ನ ಮಾಡಕ್ಕೆ ಕೊಡಿ, ರಿಪೇರಿ. ಆಯ್ತಮ್ಮ, ನಾಳೆನೇ ಹೋಗ್ತೀನಿ, ನೆನಪು ಮಾಡು ಹೋಗುವಾಗ.